ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮನೆ ಅಡುಗೆ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಚಿಕನಲ್ಲಿ ಕೈಮಾ ವಡೆ ಮಾಡ್ತಾಯಿದ್ದೀನಿ. ಕಾಮನ್ನಾಗಿ ಮಟನಲ್ಲಿ ಕೈಮಾ ವಡೆ ಮಾಡ್ತಾರೆ, ಇದು ಡಿಫ್ರೆಂಟ್ ಆಗಿರುತ್ತೆ ಚಿಕನ್ನಲ್ಲಿ. ಬನ್ನಿ ಇದು ಹೇಗೆ ಮಾಡೋದು ಮತ್ತು ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳಿ ನೋಡೋಣ. ನಾನಿಲ್ಲಿ ಬೋನ್ಲೆಸ್ ಚಿಕನ್ನು 1/4 kg ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1/4 kg ಆಗಷ್ಟೇ ನಾನಿಲ್ಲಿ ಮಸಾಲೆ ತೊಗೊಂಡಿದ್ದೀನಿ. ಹಾಗೆ ಕೈಮಾ ಮಾಡೋದಕ್ಕೆ ಯಾವ ರೀತಿ ಚಿಕನ್ ತೊಗೊಳ್ಬೇಕು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಈಗ ಇದು ಗ್ರೈಂಡ್ ಮಾಡೋದಕ್ಕೆ ಅರ್ಧ ಈರುಳ್ಳಿ ಅಷ್ಟೇ ಸಾಕು, ಮತ್ತು 3 ಮೆಣಸಿನ್ಕಾಯಿ, 1 ಇಂಚಷ್ಟು ಚಕ್ಕೆ, 2 ಲವಂಗ, 1 ಇಂಚು ಶುಂಠಿ, 1 ಬೆಳ್ಳುಳ್ಳಿನ ಸುಲಿದಾಕ್ತಾ ಇದ್ದೀನಿ ನಾನು, ಅರ್ಧ ಸ್ಪೂನ್ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 2 ಸ್ಪೂನು ತೆಂಗಿನಕಾಯಿ ತುರಿ, ಸ್ವಲ್ಪ ನೀರನ್ನು ಹಾಕಿ ನಾನು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ತುಂಬ ಫೈನ್ ಪೇಸ್ಟ್ ಬೇಡ, ಯಾಕಂದರೆ ಚಿಕನ್ ಹಾಕಿ ಮತ್ತೆ ಗ್ರೈಂಡ್ ಮಾಡಬೇಕಲ್ಲ. ಈಗ ಕೂಡ ಫೈನ್ ಪೇಸ್ಟ್ ಬೇಡ, ಆಗಿದೆ. ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಈಗನೂ ಕೂಡ ಹಾಕ್ಬೋದು, ಇಲ್ಲ ನೀವು ಗ್ರೈಂಡ್ ಮಾಡ್ತೀರಲ್ವ ಮಸಾಲೆ, ಆಗ ಕೂಡ ಹಾಕ್ಬೋದು. ಈಗ ಗ್ಯಾಸ್ ಆನ್ ಮಾಡಿ ಬಾಣಲಿ ಇಟ್ಟು ಅದರಲ್ಲಿ ಆಯಿಲ್ ಹಾಕಿ ಬಿಸಿ ಆದಮೇಲೆ ನಾನು ಇವಾಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿ ಪ್ಲಾಸ್ಟಿಕ್ ಮೇಲೆ ಹಾಕಿ ಕೂಡ ನೀವು ಹಾಕ್ಕೊಳ್ಬೋದು ಬಾಣಲಿಗೆ, ಇಲ್ಲ ಕೈನಲ್ಲೇ ವಡೆ ಮಾಡ್ತೀರಾ ಅಲ್ವಾ, ಆ ರೀತಿ ಕೂಡ ಇದನ್ನು ಫ್ರೈ ಮಾಡ್ಕೊಳ್ಬೋದು. ಡೀಪ್ ಫ್ರೈ ಮಾಡ್ಕೊಳ್ಬೇಕು, ಆದಷ್ಟು ಸಿಮ್ಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಹೇಳಿದೆ ನಾನು ಯಾವ ಥರ ಚಿಕನ್ ತೊಗೊಳ್ಬೇಕು ಅಂದರೆ, ಚಿಕನ್ ಪೀಸಲ್ಲಿ ರಬ್ಬರ್ ಟೈಪಲ್ಲಿ ಗಟ್ಟಿಯಾಗಿ ಬರುತ್ತೆ. ಆ ಚಿಕನ್ ಪೀಸ್ ಅಂತೂ ಮಕ್ಕಳು ಕೂಡ ತಿನ್ನಲ್ಲ, ದೊಡ್ಡವ್ರಿಗೂ ಕಷ್ಟನೇ ಅದು ತಿನ್ನೋದಕ್ಕೆ. ಅದೆಲ್ಲ ಕಲೆಕ್ಟ್ ಮಾಡಿ ನೀವು ಆ ಪೀಸಿಂದ ಈ ರೀತಿ ವಡೆ ಮಾಡೋದ್ರಿಂದ ಅದು ಚಿಕನ್ನು ಗ್ರೈಂಡ್ ಆಗೋದ್ರಿಂದ ಸಾಫ್ಟಾಗೂ ಇರುತ್ತೆ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಚಿಕನ್ ಕೂಡ ವೇಸ್ಟ್ ಆಗೋಲ್ಲ, ಎಲ್ಲರೂ ತಿನ್ಬೋದು. ಅದನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಇಷ್ಟು ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.